ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಮ್ಮೂರಲ್ಲಿ ಜಾತ್ರೆ ಅಂದರೆ ನಮ್ಮದು ಕರಡಿ ಪೆದ್ದೆಹಳ್ಳಿ ಜಾತ್ರೆ. ಪೆದ್ದಳಮ್ಮ ಬಂದ್ಬಿಟ್ಟು 33 ಹಳ್ಳಿಗೆ ಗ್ರಾಮ ದೇವತೆ. ಬಂದು ಬುಧವಾರ ಸಾಯಸೋಮ ಇತ್ತು. ಬಟ್ ನಾವು ಹಾಲು ಕರೆದು ಎಲ್ಲೋ ಹೋಗೋಷ್ಟೊತ್ತಿಗೆ ಸಾಯಸೋಮ ಮುಗ್ದೋಗಿತ್ತು. ಆಲ್ರೆಡಿ ಸ್ವಲ್ಪ ಏನೋ ಆಲ್ಮೋಸ್ಟ್ ಜನ ಎಲ್ಲ ಖಾಲಿನೇ ಆಗ್ತಾಯಿದ್ರು. ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಸತಿ ಜಾತ್ರೆ ಸ್ವಲ್ಪ ಜೋರಾಗೆ ನಡೀತಾ ಇದೆ. ಮಕ್ಕಳು ಆಟ ಆಡೋಕ್ಕೆ ಆಟಗಳು ಮತ್ತು ಅಂಗಡಿಗಳು ಎಲ್ಲ ತುಂಬ ಜಾಸ್ತಿನೇ ಬಂದಿದ್ದಾವೆ. ನಾವು ಹೋಗಿ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಫಸ್ಟು ದೇವ್ರ ದರ್ಶನ ಮಾಡ್ಕೊಳೋಣ ಅಂತ ದೇವಸ್ಥಾನದೊಳಗೆ ಹೋಗ್ತಾ ಇದ್ವಿ. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಜನನೂ ಇದ್ದರು, ಅಷ್ಟೊಂದೇನು ಕಡಿಮೆ ಆಗಿರಲಿಲ್ಲ. ಒಟ್ಟು ಸಾಯಸೋಮ ಮುಗ್ದಿತ್ತು ನಾವು ಹೋಗೋ ಅಷ್ಟರಲ್ಲಿ. ನಮ್ಮೂರ ಕಡೆಯವರು ಅಂದರೆ ಈ ಹತ್ರದಲ್ಲಿ ಇರೋರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬೇರೆ ಊರವ್ರು ನೋಡ್ತಿದ್ರೆ ನಿಮ್ಮೂರ ಗ್ರಾಮ ದೇವತೆ ಯಾವುದು ಅಂತ ಕಮೆಂಟ್ ಮಾಡಿ. ಇದು ಬಂದು ಹಬ್ಬ ಭಾನುವಾರ ಅಂದರೆ ಬುಧವಾರ ನಡೆದಿರೋ ಜಾತ್ರೆ. ಅಂದರೆ ಬುಧವಾರ ಸಾಯಸೋಮ, ಗುರುವಾರ ಸಿಡಿ, ಶುಕ್ರವಾರ ತೇರು ಇತ್ತು. ಇದು ಬಂದು ಬುಧವಾರದ ದಿನದ ನಾನು ಶೂಟ್ ಮಾಡ್ಕೊಂಡಿರೋದು. ಬನ್ನಿ ಎಲ್ಲರೂ ದೇವ್ರ ದರ್ಶನ ಮುಗಿಸ್ಕೊಳ್ಳೋಣ. ಹಂಗೆ ದೇವ್ರ ದರ್ಶನ ಮುಗಿಸ್ಕೊಬಿಟ್ಟು ಆಚೆ ಜಾತ್ರೆ ನೋಡೋಕೆ ಹೋಗ್ತಾ ಇದ್ದೀವಿ. ಈಗ ನಾವು ಜಾತ್ರೆಗೆ ಹೋದರೆ ಐಟಮ್ಸ್ ತೊಗೊಳಕ್ಕಿನ್ನ ಅಂಗಡಿಗಳೇನಿರ್ತವೆ ಅಂತ ತಿನ್ನೋ ಐಟಮ್ಸ್ ನೋಡೋದೇ ಜಾಸ್ತಿ. ಹಂಗೆ ಸ್ವೀಟ್ ಕಾರ್ನ್ ತಿಂದ್ಕೊಂಡು ಆ ಗ್ಯಾಪಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ವಾಲೆ ಅಂಗಡಿ ಬಂದಿದ್ವು ಅಂತ ನಮ್ಮ ಮನೆಯವ್ರು ಕೇಳಿ 1-3 ಜೊತೆ ಇಯರಿಂಗ್ಸ್ ತೊಗೊಂಡೆ. ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಗೋಬಿ ತಿನ್ನಬೇಕು ಅಂತ ಹೇಳ್ತಿದ್ರು. ಹುಡ್ಕಿದ್ವಿ, ಗೋಬಿ ಅಂಗಡಿನೂ ಸಿಕ್ತು. ಅದನ್ನು ತಿಂದ್ಕೊಂಡು ಹಂಗೆ ನಮ್ಮೂರವರು ನಮ್ಮ ಮನೆ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರ ಜೊತೆ ಐಸ್ ಕ್ರೀಮ್ ತಿಂದ್ಕೊಂಡು ಊರ ಕಡೆಗೆ ಹೊರಟ್ವಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ.